ಸಾಗರದ ಶಕ್ತಿ ದೇವತೆ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಗೆ ಇಂದು ಬಣ್ಣ ಹೊಡೆಯುವ ಮೂಲಕ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬೆ ದೇವಿಯ ಗೋಪುರದ ಬಣ್ಣದ ಕಾರ್ಯಕ್ಕೆ ಚಾಲನೆ ದೊರಕಿದೆ. ಹಾಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಗೆ ಚಾಲನೆ ನೀಡಲಾಯಿತು. ಜಾತ್ರಾ 26ನೇ ಇಸ್ವಿದು ತಾರೀಕು ಫಿಕ್ಸ್ ಆಗಿದ್ದರಿಂದ ಈ ದಿನ ಬಣ್ಣದ ಟೆಂಡರ್ ಆಗಿ ಶ್ರೀ ಸಾಗರದ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಅವರ ಸಮ್ಮುಖದಲ್ಲಿ ಟೆಂಡರನ್ನು ಓಪನ್ ಮಾಡಿ ಸಾಗರದ ಶ್ರೀ ಪುರುಷೋತ್ತಮ ಅವರ ಟೀಮಿಗೆ ಬಣ್ಣದ ಟೆಂಡರ್ ಆಗಿದೆ. ಈ ದಿನ ಶ್ರೀ ನೇತೃತ್ವದಲ್ಲಿ ನಿತೀಶ್ ಕುಮಾರ್ ಶಿವಮೊಗ್ಗ ಅವರಿಗೆ ಬಣ್ಣದ ಟೆಂಡರ್ ಆಗಿದೆ. ಈ ದಿನದಂದು ಬಣ್ಣದ ಚಾಲನೆಗೆ ಪೂಜೆ ಮಾಡಿ ಮಾರಿಕಾಂಬ ಮಹಾಗಣಪತಿ ಪೂಜೆಯೊಂದಿಗೆ ಬಣ್ಣದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದೇ ರೀತಿ ಎಲ್ಲ ರೀತಿಯ ಕೆಲಸಗಳನ್ನು ಶ್ರೀ ಮಾರಿಕಾಂಬೆ ಮಹಾಗಣಪತಿಯೊಂದಿಗೆ ಒಳ್ಳೆ ರೀತಿಯಲ್ಲಿ ನಡೀಲಿ, ಜಾತ್ರೆ ಅದ್ದೂರಿಯಾಗಿ ನಡೀಲಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೀನಿ. ಸಾರ್ವಜನಿಕರು ಹಾಗೂ ಎಲ್ಲ ಸಾರ್ವಜನಿಕರು, ಎಲ್ಲ ಕಮಿಟಿಯವರು, ಎಲ್ಲ ಬಂಧುಗಳು ಯಶಸ್ವಿಯಾಗಿ ಜಾತ್ರೆಯನ್ನು ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅಧ್ಯಕ್ಷ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗಿರಿಬೆಟ್ಟ ಅವರ ಕಾರ್ಯದರ್ಶಿ ಇದರೊಳಗೆ ಎಲ್ಲ ಕಮಿಟಿಯವರು, ಎಲ್ಲ ಸಾರ್ವಜನಿಕರು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ನಾನು ಗೋಪುರ ಸಂಚಾಲಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಪುರುಷೋತ್ತಮ್ ಸಿಹಿ ಹಂಚುವ ಮೂಲಕ ಜಾತ್ರೆ ಬಣ್ಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಗೋಪುರ ಸಂಚಾಲಕರು ಪುಚ್ಚಿಯವರು ಹಾಗೂ ನವೀನಣ್ಣ ಕೂಡ ಇದ್ದಾರೆ. ನವೀನಣ್ಣ, ನಿಮಗೂ ಕೂಡ ಧನ್ಯವಾದಗಳು. ಜಾತ್ರೆ ಕೂಡ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಏನಂತೀರಾ ಜಾತ್ರೆ ಬಗ್ಗೆ? ಇಲ್ಲ, ಹೇಳೋದಿಲ್ಲ, ಚೆನ್ನಾಗಿ ನಡೆಯುತ್ತೆ. ಗೋಪಾಲಕೃಷ್ಣ ಶಾಸಕರು ಅವರಿಂದ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಕಮಿಟಿ ಸಂಚಾಲಕರು, ತಾರಾಮೂರ್ತಿ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಪುಚ್ಚಿಯವರಿದ್ದಾರೆ. ಬಣ್ಣದ ಇವತ್ತು ಟೆಂಡರ್ ಶುರುವಾಗಿ ಬಣ್ಣ ಚಾಲನೆ ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ತಾರಾಮೂರ್ತಿ ಅವರು ಏನಂತೀರಾ? ಸಾಗರದ ಶ್ರೀ ಮಾರಿಕಾಂಬ ಜಾತ್ರೆ ಬರುವ ಫೆಬ್ರವರಿ 3ನೇ ತಾರೀಕಿಂದ ಪ್ರಾರಂಭ ಆಗ್ತಿದೆ. ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಇದು. ದೇಶ ವಿದೇಶದಿಂದ ಸಹ ಭಕ್ತಾದಿಗಳು ಬರ್ತಾರೆ. ಸಾಗರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರ ನೇತೃತ್ವ ಹಾಗೂ ನಮ್ಮ ಕಮಿಟಿಯ ಸಮ್ಮುಖದಲ್ಲಿ ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಹೆಚ್ಚಿನದಾಗಿ ಯಶಸ್ವಿಯಾಗಿ ಜಾತ್ರೆ ನಡೆಸ್ಕೊಡೋಣ. ಎಲ್ಲರೂ ಸಹಕಾರ ಇರಲಿ. ಯಾವುದೇ ಜಾತಿ ಭೇದ ಭಿನ್ನಮತ ಯಾವುದೂ ಇಲ್ಲದೆ ಜಾತ್ರೆ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಒಂದು ಗೋಪುರದ ಬಣ್ಣಕ್ಕೆ ಚಾಲನೆ ಇವಾಗ ಕಂಬ ನೆಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಪೇಂಟಿಯರ್ ಕೂಡ ಆಗಿ ನಮ್ಮ ಶಿವಮೊಗ್ಗದವರಂತೆ ಸರ್ ಬಣ್ಣದ ಕಾರ್ಯ ಇವತ್ತಿಂದ ಪ್ರಾರಂಭ ಆಗೈತೆ. ಎಲ್ಲಿಂದ ಬಂದಿದ್ದೀರಾ ಸರ್? ಎಲ್ಲ ಶಿವಮೊಗ್ಗದಿಂದ. ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಸರ್? ಎಲ್ಲ ಒಂದು ತಿಂಗಳೊಳಗೆಲ್ಲ ಮುಗಿಸ್ಕೊಡ್ತೀವಿ. ಎಲ್ಲ ಕಂಪ್ಲೀಟ್ ಆಗುತ್ತೆ. ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. 2 ದೇವಸ್ಥಾನದ ಬಣ್ಣದ ಕಾರ್ಯ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು ಸರ್. ಒಳ್ಳೆ ಕಾರ್ಯ ಯಶಸ್ವಿಯಾಗಿ ನಡೀಲಿ. ಹೇಳಿ ಸರ್. ಈ ಕೆಲಸವನ್ನು ಶ್ರೀ ಮಾರಿಕಾಂಬ ದೇವಾಲಯದ ಕೆಲಸವನ್ನು ನಮ್ಮ ಯತೀಶ್ ಇಂಜಿನಿಯರ್ ಆಗಿದೆ, ನಮ್ಮ ಮಂಜುನವರು ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ಸಹಕಾರ ತಾಯಿ ಆಶೀರ್ವಾದದಿಂದ ಈ ಕೆಲಸವು ಯಶಸ್ವಿ ಆಗಬೇಕು ಅಂತ ನಾನು ವಿನಂತಿ. ಉಪಾಧ್ಯಕ್ಷರು ತುಂಬ ಹುಮ್ಮಸ್ನಲ್ಲಿದ್ದಾರೆ ಜಾತ್ರೆ ಮಾಡಬೇಕಂತ. ಇವತ್ತು ಮೊದಲನೇ ಕಾರ್ಯ ಸ್ಟಾರ್ಟ್ ಆಗಿದೆ. ಏನಂತೀರಾ ಸರ್? ತಾಯಿ ಜಗನ್ಮಾತೆ ಸಾಗರದ ಸಿರಿದೇವಿ, ತಾಯಿ ಜಗನ್ಮಾತೆ ಸಾಗರದ ಸಿರಿದೇವಿ ಮಾರಿಕಾಂಬ ದೇವಿಯ ಜಾತ್ರೆ ಪ್ರತಿ 3 ವರ್ಷದಂತೆ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಅದ್ಧೂರಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಅದಕ್ಕೆ ಪೂರ್ವವಾಗಿ ಈ ಹಿಂದೆ ಟೆಂಡರ್ ಕರೆದಂತೆ ಈ ಸಾಗರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಗೌರವ ಅಧ್ಯಕ್ಷರು ಮುಖನ ಟೆಂಡರ್ ಕರೆದಿದ್ದು, ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಶಿವಮೊಗ್ಗದ ನವೀನ್ ರವರಿಗೆ ಈ ಬಣ್ಣ ಶಿವಮೊಗ್ಗದ ನಿತೀಶ್ ರವರಿಗೆ ಟೆಂಡರ್ ಆಗಿದೆ. ಈ ಪೂರ್ವಭಾವಿಯಾಗಿ ಈ ದಿವಸ ಅಮ್ಮನವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಒಂದು ಅಡಿಕೆ ಕಂಬವನ್ನು ನೆಡುವುದರ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದೇವೆ. ದಿನಾಂಕ 27, 23/12ಕ್ಕೆ ಮರ ಕಡಿಯುವ ಕಾರ್ಯಕ್ರಮ ಇರುತ್ತದೆ. 27/1/26ರಂದು ಅಂಕೆ ಹಾಕುವ ಕಾರ್ಯಕ್ರಮ ಇರುತ್ತದೆ. 3/2/2026 3ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ 26ನೇ ಇಸ್ವಿಯಲ್ಲಿ ಅಮ್ಮನವರ ಜಾತ್ರೆಗೆ
ಪೂಜಾ ವಿಧಿವಿಧಾನಗಳ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗುವುದು. ಈ 9 ದಿನಗಳ ಕಾಲ ಅಮ್ಮನವರಿಗೆ ವಿಶೇಷವಾಗಿ ಪೂಜಿಸಲಾಗುವುದು. ಸಕಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು, ಊರಿಗೆ ಒಳ್ಳೆಯದಾಗಬೇಕು, ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಒಂದು ಪೂಜಾ ಕೈಂಕರ್ಯಗಳಿಗೆ ಸಕಲ ಸದ್ಭಕ್ತ ಮಹೇಶರು ಎಲ್ಲರೂ ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಪರವಾಗಿ ಸಕಲ ಸದ್ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.